ತುಂಬ ರುಚಿಯಾಗಿ ಹಾಗೂ ಕಡಿಮೆ ಸಮಯದಲ್ಲಿ ರೆಡಿಯಾಗುವ ರವೆ ಉಂಡೆನ ತುಂಬಾ ಪರ್ಫೆಕ್ಟ್ ಆಗಿ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ಕಡಾಯಿಗೆ ಸ್ವಲ್ಪ ತುಪ್ಪ ಹಾಕಿ ಅದಾದ ನಂತರ ಚಿರೋಟಿ ರವೆ ತಗೊಳ್ಳಿ. ದಪ್ಪ ರವೆ ಅಷ್ಟು ಚೆನ್ನಾಗಿ ಬರಲ್ಲ, ಆದಷ್ಟು ಸಣ್ಣ ರವೆ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೀಟಾಗಿ ರವೆನ ತುಪ್ಪ ಜೊತೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು 1-2 ಸ್ಪೂನ್ ತುಪ್ಪನ ಎಕ್ಸ್ಟ್ರಾ ಹಾಕ್ಕೊಳ್ಳಿಕತ್ತೀನಿ. ಬೇಕನ್ಸಿದ್ರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡಿ. ಈ ರೀತಿ ರವಾನ ನಾವು ತುಪ್ಪದ ಜೊತೆ ಒಂದು 6-8 ನಿಮಿಷಗಳವರೆಗೆ ಸ್ಲೋ ಆಗಿ ಹುರ್ಕೊಳ್ಬೇಕಾಗತ್ತೆ. ಸ್ವಲ್ಪ ಘಮ ಬರೋವರೆಗೂ ನಿಧಾನವಾಗಿ ಹುರ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ತುಪ್ಪ ಜೊತೆ ರವೆ ಚೆನ್ನಾಗಿ ಹೊಂದ್ಕೊಂಡಿದೆ. ಈ ರೀತಿ ಇರಬೇಕು. ಇವಾಗ ನಾನು ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಳ್ತೇನೆ. ನೋಡಿ, ಈಗ ನೀಟಾಗಿ ರವೆನ ಬೇರೆ ಪಾತ್ರೆಗೆ ತೆಗೆದಿಟ್ಕೋಬೇಕಾಗತ್ತೆ. ಚೆನ್ನಾಗಿ ಹುರ್ಕೊಂಡಿದ್ದಾಯಿತು. ಇವಾಗ ಬನ್ನಿ ಪಾಕ ಮಾಡೋಣ. ಇದಕ್ಕೆ 1 ಎಳೆ ಪಾಕ ಆದರೆ ಸಾಕು, 2 ಎಳೆ ಪಾಕ ಅಂತೆಲ್ಲ ಹೇಳ್ತಾರಲ್ಲ, ಅದೇನು ಬೇಡ. ಇಲ್ಲಿ ನಾನು 1.5 ಕಪ್ನಷ್ಟು, 2 ಕಪ್ ರವೆಗೆ 1.5 ಕಪ್ನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು. ಇವಾಗ ಇದನ್ನು ಪಾಕ ಬರೋವರೆಗೂ ಸ್ಲೋ ಆಗಿ ಇದನ್ನು ಈ ಥರ ಕೈ ಆಡಿಸ್ತಾ ಇರಬೇಕಾಗತ್ತೆ. ಈ ಥರ ಇದನ್ನು ಒಂದು 3-5 ನಿಮಿಷದವರೆಗೂ ಈ ಥರ ಕಾಯಿಸಬೇಕಾಗತ್ತೆ. ಕೈ ಆಡಿಸ್ತಾನೆ ಇರಬೇಕು. ಈ ರೀತಿ ಇವಾಗ ನೋಡಿ, ಈ ಥರ ಪಾಕ ಎಲ್ಲ ಕುದೀತಾ ಇದೆ. ಇದನ್ನು ನಾವು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ತೆಗೆದಿಡಬೇಕಾಗತ್ತೆ. ನಾನು ಈಗ ಇದನ್ನು ಇನ್ನೂ 1 ನಿಮಿಷದಷ್ಟು ಬಿಟ್ಟು ಆಮೇಲೆ ನಾನು ಇದನ್ನು ತಣ್ಣಗಾಗೋಕ್ಕೆ ಇಡ್ತೀನಿ. ನೋಡಿ, ಈ ಥರ ಗೊತ್ತಾಗುತ್ತೆ ನಿಮಗೆ. ಇದು ನಾನು ತಣ್ಣಗಾದ್ಮೇಲೆ ತೋರಿಸ್ತಿರೋ ಪಾಕ. ಇವಾಗ ನಾವು ಇದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕೈಲೇ ನೋಡಿ, ಈ ರೀತಿ ಕೈಯಲ್ಲೇನೋ ನೀವು ಚೆಕ್ ಮಾಡ್ಕೋಬೇಕು. ಇವಾಗ ನಾನು ಇದಕ್ಕೆ ಹುರಿದಿಟ್ಕೊಂಡು ರವೆನ ಆ್ಯಡ್ ಮಾಡ್ಲಿಕ್ಕತ್ತೀನಿ. ನೋಡಿ, ಈ ಥರ ಆ್ಯಡ್ ಮಾಡ್ಕೋಬೇಕು. ಇದು ಪಾಕದ ಜೊತೆ 2-3 ನಿಮಿಷ ಅಥವಾ 4 ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಈ ಥರ ಮಿಕ್ಸ್ ಕೊಡ್ತಾ ಇರಬೇಕು. ಲೋ ಫ್ಲೇಮ್ ಇಟ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಅದು ಪೂರಾ ಹದ ಆಗಬೇಕು ಅದರ ಜೊತೆ ಸೇರಿ. ಇವಾಗ ನಾವಿಲ್ಲಿ ಇದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಡ್ರೈ ಫ್ರೂಟ್ಸ್ ಜಾಸ್ತಿ ಬೇಕನ್ನಿಸ್ದವರು ನೀವು ಜಾಸ್ತಿನ ಕಟ್ ಮಾಡಿ ಈ ಟೈಮ್ನಲ್ಲಿ ಹಾಕೋಬೋದು. ನಾನಿಲ್ಲಿ ಅದು ಮಿಕ್ಸ್ ಆದ ತಕ್ಷಣ ಅದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಇದನ್ನು ಕೈಲೇ ಈ ರೀತಿ ನೀಟಾಗಿ ಕಲಿಸ್ಬೇಕಾಗತ್ತೆ. ನೋಡಿ, ರವೆ ಎಲ್ಲ ಚೆನ್ನಾಗಿ ಬಂದಿದೆ. ಉಂಡೆ ಕಟ್ಟೋಕೆ ಯಾವ ಥರ ಬೇಕು ಆ ಥರ ರವೆ ಈಗ ನಮಗೆ ರೆಡಿ ಆಗ್ಯದ. ಈಗ ನೋಡಿ, ಇವಾಗ ನಾವು ಉಂಡೆನ ಕಟ್ಕೊಳ್ಳೋಣ. ಈ ಥರ ರೌಂಡ್ ಶೇಪ್ ಬರೋವರೆಗೂ ನೋಡಿ ನೀಟಾಗಿ ಬರ್ತಾಯಿದೆ. ಇಲ್ಲಿ ನಮ್ಮ ರವೆ ಉಂಡೆ ರೆಡಿ ಆಯಿತು. ಇಲ್ಲಿ ಟಿಪ್ಸ್ ಏನಂದರೆ, ಫ್ರೆಶ್ ರವೆ ಇರಬೇಕು. ಘಮಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಮತ್ತು ಅದ್ರ ತಕ್ಕಂಗೆ ಉಂಡೆಗೆ ತಕ್ಕಂಗೆ ಸ್ವೀಟ್ ಎಷ್ಟು ಬೇಕಷ್ಟು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಅದ್ರ ಜೋಡಿ ನಟ್ಸ್ನ ಯಾವುದಾದ್ರೂ ಮಲ್ಟಿಪಲ್ ನಟ್ಸ್ನ ನೀವು ಹಾಕೋಬೋದು. ಗೋಡಂಬಿ, ಬಾದಾಮಿ ಈ ಥರನೂ. ನಾನಿಲ್ಲಿ ಬರೀ ಒಣ ದ್ರಾಕ್ಷಿನಷ್ಟೇ ಆ್ಯಡ್ ಮಾಡ್ಕೊಂಡೇನೆ.
ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ನೀವು ಕೂಡ ಟ್ರೈ ಮಾಡಿ ಹೆಂಗಾಗ್ಯದ ಅಂತಂದು ಕಮೆಂಟ್ ಒಳಗೆ ನನಗೆ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.